ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ವರಸ್ ವ್ಲಾಗ್ಸ್. ಇವಾಗ ನೋಡಿ ಇಲ್ಲಿ ರಿಷ್ ಅವ್ರನ್ನ ಆಚೆ ಕರ್ಕೊಂಡು ಹೋಗ್ತಾ ಇದೀವಿ. ಆ ಸಲ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ಇವತ್ತು ನಂದು ಬರ್ಡೇ, 28 ಇಯರ್ಸ್ ನನಗೆ ಇವತ್ತಿಗೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಏನ್ ಗೊತ್ತಾ, ಸಂತೂನೇ ವಿಶ್ ಮಾಡಿಲ್ಲ. ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ನಾವು ಲಾಸ್ಟ್ ಅಲ್ಲಿ ವಿಶ್ ಮಾಡಿಲ್ಲ. ಅದಕ್ಕೆ ಇವಾಗ ಕ್ಯಾಮ್ರಾ ಇಟ್ಕೊಳಕ್ ಕೊಟ್ಟಿದ್ದೀನಿ, ಅದನ್ನಾದ್ರೂ ಮಾಡು ಅಂತ. ನಾನು ಔಟ್ಫಿಟ್ ತೋರಿಸು. ಈ ಡೇ ಏನೆಲ್ಲ ಮಾಡ್ತೀವಿ, ಯಾವ ಥರ ಹೋಗುತ್ತೆ ಎಲ್ಲ ತೋರಿಸುವ. ಗೈಸ್ ಇವಾಗ ಜಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಗೈಸ್. ಯಪ್ಪ ಸಿಕ್ಕಾಪಟ್ಟೆ ರಶ್ ಇತ್ತು ಗೈಸ್. ಅವಳ ಅರಿಕತೆ ಶೂಕತೆ ಎಲ್ಲ ಹೇಳ್ತಾಳೆ. ಇವಾಗ ನನ್ನ ಹಸ್ಬೆಂಡ್ ಏನೋ ಮಾಡ್ತಾವ್ರೆ. ಏನು ಮಾಡ್ತಾ ಇದ್ದೀರ ರೀ? ಎಲ್ಲಿ ತೋರಿಸು. ಓ ವಾವ್, ಮ್ಯಾಂಗೋ ನೋಡಿ ಗೈಸ್. ಬರ್ತಡೆ ಮ್ಯಾಂಗೋನೇ ಇಟ್ಕೊಂಡ್ಬಿಟ್ಟವ್ರೆ. ಕಮ್ಮಿಯಾರ್ ಹಿಂಗೆ ಇಟ್ಕೊಂತೀನಿ ಅಂತ ಹೇಳಿದ್ರು. ಇಲ್ಲ ಇಡ್ಲಾ ಬಿಡಲ್ಲ ಅಪ್ಪ ಎತ್ಕೊಳ್ಳಿ. ಆಯ್ತು, ಅವಳೆ ಕಟ್ ಮಾಡಿ. ಅವಳೆ ಕಟ್ ಮಾಡಿ. ಆ ಕಡೆಯಿಂದ ಹಿಂಗೆ ಕಟ್ ಮಾಡೋದು. ಎಲ್ಲಿ ಇಟ್ಕೊಳ್ಳಿ. ಹೇಳು ಅದು ಬೇಡ, ಮಮ್ಮಿಗೋಸ್ಕರ ಇನ್ನೇನಾದ್ರು ಹೇಳು. ಹಂಗೆ ತಿನ್ಸ್ಲಿವಲ್ಲೇ. ಅಲ್ಲೇ ಮೇಲ್ಗಡೆನೆ ತಕ್ಕಾದ್ರೆ ಅದಲ್ಲ. ಯಮ್ಮಿ ಯಮ್ಮಿ. ಇರೋ ಗೈಸ್, ಬನ್ನಿ ಗೈಸ್. ನೀವು ನೋಡಿ ಮ್ಯಾಂಗೋ ತಿನ್ನಿ. ನಿನ್ನ ಗೈಸ್ ಒಂದು ವಿಶ್ ಮಾಡಲ್ಲ. ಕೇಕ್ ಕಟ್ ಮಾಡಿದ್ರು ಒಂದು ವಿಶ್ ಮಾಡಲ್ಲ ನೋಡಿ ಗೈಸ್. ಕೇಕ್ ಮಾತ್ರ ಸಕ್ಕತ್ತಾಗೈತೆ. ಬನ್ನಿ ಎಲ್ಲ ನೀವು ತಿನ್ನಿ. ಕ್ರೀಮ್ ತಿಂತಾಗೆ. ಆಯ್ತು. ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ನೋಡೋಣ ಬನ್ನಿ. ಬರ್ರಿ. ಎತ್ಕೋಬೇಕು ಅವ್ರು ಕಾಣಿಸ್ತಿಲ್ಲ. ಏನಿದು? ದಿನ ರಾತ್ರಿ ಹೊತ್ತು ನುಂಗದು. ತೆಗಿ. ದಿನ ರಾತ್ರಿ ಹೊತ್ತು ನುಂಗು. ಏನಿದು? ನೋಡಿ ಫ್ರೆಂಡ್ಸ್, ಪ್ರಾಂಕ್ ಮಾಡ್ತಾರೆ. ಇದು ನಿಜವಾದ ಗಿಫ್ಟ್ ಅಲ್ಲ ಗೈಸ್. ಇಲ್ಲ ಗೈಸ್, ಇದು ಪ್ರಾಂಕ್. ಸರಿ, ಕ್ರೆಡಿಟ್ ಆಗಿದೆ ಕೇಳ್ತಿದ್ದೆ. ಇಲ್ಲ, ಕಂಪ್ನಿಗೆ ಹಾಕೋಣ. ಪ್ರಾಂಕ್ ಇದು, ಪ್ರಾಂಕ್ ಇದು ಗೈಸ್. ಸರಿ ಸರಿ ಆಯ್ತು. ಪ್ರಾಂಕ್ ಮಾಡ್ತಾ ಇದ್ದೆ ಸಂತು. ಏನಿಲ್ಲ. ಓಯ್ ಏನು ಏನಿದು? ಇದು ಡೈಲಿ ಹಾಕೋಣ ಅದು. ಆಮೇಲೆ ಇದಕ್ಕೆ ಕಾಸ್ಟ್ ಬಂದ್ಬಿಟ್ಟು 5.5 ಲಕ್ಷ ಆಗಿದೆ. 5.5 ಲಕ್ಷ ಒಂದೊಂದು 2.5 ಲಕ್ಷ ಗೈಸ್. ಇದು 200 ರೂಪಾಯಿ 100 ರೂಪಾಯಿ ಅಷ್ಟೇ ಗೈಸ್. ಇಲ್ಲ, ಇದು ಪ್ರಾಂಕ್. ಇದಲ್ಲ ನನ್ ಗಿಫ್ಟ್. ನನಗೆ ಪಕ್ಕ ಅನಿಸ್ತೈತಿ ಇದಲ್ಲ ನನ್ಗೆ. ಇಲ್ಲ, ಅದೇ ಗಿಫ್ಟ್. ಇಲ್ಲ. ಥರ ರೆಡಿಯಾಗಿ ಲಂಚಿಗೆ ಬಂದಿದ್ದೀವಿ. ಇವಳನ್ನ ಇಲ್ಲೂ ಬಿಡ್ತಿಲ್ಲ, ರೋಸ್ತವಳೆ. ಇವಾಗ ಲಂಚ್ ಮಾಡಿಕೊಂಡು ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ನೋಡಿ. ಲಿಪ್ಸ್ಟಿಕ್ ಆಗೈತೆ ಗೈಸ್.
ನೋಡೋಣ ಗೈಸ್, ಇವಾಗ ಲಂಚ್ಗೆ ಹೋಗೋಣ. ಲಂಚ್ಗೆ ಹೋಗಿ ಆಮೇಲೆ ಏನು ನೆಕ್ಸ್ಟ್ ಪ್ಲ್ಯಾನನ್ನು ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಪ್ಲ್ಯಾನ್ ಏನು ಅನ್ನೋದು ತೋರಿಸ್ತೀನಿ ಗೈಸ್. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡಾದ್ಮೇಲೆ ಲಲಿತಾ ಜ್ಯುವೆಲರ್ ಹತ್ರ ನಿಲ್ಸಿದ್ರು ಬೈಕ್ನ. ಸೊ ನನಗೆ ಗೊತ್ತಿರಲಿಲ್ಲ ಲಂಚ್ ಅಂತ ಹೇಳ್ಬಿಟ್ಟಲ್ವಾ ಕರ್ಕೊಂಡು ಬಂದಿದ್ದು. ಸೊ ಹಂಗಾಗ್ಬಿಟ್ಟು ಮೇ ಬಿ ಲಂಚಿಗೆ ಕರ್ಕೊಂಡು ಹೋಗ್ತಾ ಇರ್ಬೋದು ಅಂದ್ರೆ ನಂಗಂತೂ ಫುಲ್ ಶಾಕು. ಅಲ್ಲಿ ಒಳಗಡೆ ಹೋಗ್ಬಿಟ್ಟು ನಿನ್ಗೆ ಏನು ಬೇಕೋ ನೀನು ಗೋಲ್ಡ್ ತಗೋ ಅಂತ ಹೇಳ್ತಿದ್ದಾರೆ. ಯಾಕೆ ಯಾಕೆ ಅಂತ ನಾನು ಕೇಳ್ತಾನೆ ಇದ್ದೀನಿ. ಬಟ್ ಅಲ್ಲಿ ನಾನು ವಿಡಿಯೋನೇ ಮಾಡ್ಕೊಂಡಿಲ್ಲ. ಆ ಶಾಕಲ್ಲಿ ನಾನು ನಿಜ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಯಾಕಂದರೆ ತುಂಬ ಸರ್ಪ್ರೈಸ್ ಆಗಿತ್ತು. ನನಗಂತೂ ಒಂದು ಕಡೆ ಖುಷಿ ಆಗ್ತಿತ್ತು, ಒಂದು ಕಡೆ ನಿಜಾನಾ ಅಥವಾ ಪ್ರ್ಯಾಂಕಾ ಅಂತ ಅನ್ನಿಸ್ತಿತ್ತು. ಏನಕ್ಕೆ ನಾನು ಪ್ರ್ಯಾಂಕ್ ಅಂತ ಅನ್ಕೊಂಡೆ ಅಂದರೆ, ನಂಗೆ ಆಲ್ರೆಡಿ ಮನೇಲಿ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಪ್ರ್ಯಾಂಕ್ ಮಾಡಿದ್ರು. ಸೊ ಹಂಗಾಗ್ಬಿಟ್ಟು ಪ್ರ್ಯಾಂಕ್ ಇರ್ಬೋದು ಅಂತ ಅನ್ಕೊಂಡೆ. ಬಟ್ ಆಮೇಲೆ ನೋಡಿದ್ರೆ ನಿಜವಾಗ್ಲೂ ನಿನ್ಗೇನು ಬೇಕೋ ಅದನ್ನ ತಗೋ ಅಂತ ಹೇಳ್ತಿದ್ದಾರೆ. ಸೊ ನಾನು ಅದಕ್ಕೆ ರಿಂಗ್ ಮತ್ತು ಬ್ರಾಸ್ಲೆಟ್ ತೊಗೊಬೇಕಂತ ಅನ್ಕೊಂಡಿದ್ದೆ. ತುಂಬ ದಿನದಿಂದ ಅನ್ಕೊತಿದ್ದೆ. ಸೊ ಅದಕ್ಕೆ ಅವರು ಅದನ್ನ ಗೆಸ್ ಮಾಡಿ ಮೋಸ್ಟ್ಲಿ ಕರ್ಕೊಂಡು ಹೋಗಿರ್ಬೋದು ಅಂತ ಅನ್ಕೊಳ್ತೀನಿ. ನನಗಂತೂ ನಿಜ ಖುಷಿ ಆಯಿತು ಒಂದು ಕಡೆ, ಹಾಗೆ ಒಂದು ಕಡೆ ನಾನೇನ ತಗೊಳ್ತಿರೋದು ಅಂತ ಅನ್ನಿಸ್ತಾ ಇತ್ತು. ನನಗಂತೂ ತುಂಬ ಖುಷಿ ಆಯಿತು. ನಿನ್ಗೇನು ಬೇಕೋ ಅದನ್ನ ತಗೋ ಅಂತ ಹೇಳ್ತಿದ್ದಾರೆ. ಬಟ್ ನಾನಂತೂ ಫುಲ್ ಕನ್ಫ್ಯೂಸಲ್ಲೇ ಇದ್ದೀನಿ. ನೀವು ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕನ್ಫ್ಯೂಸಲ್ಲಿ ಇದ್ದೀನಿ ಅಂತ. ರಿಂಗ್ ತಗೊಂಡ್ಲೋ ಅಥವಾ ಬ್ರಾಸ್ಲೆಟ್ ತಗೊಂಡ್ಲೋ ಅಂತ ಫುಲ್ ಕನ್ಫ್ಯೂಸಲ್ಲಿದ್ದೆ. ಸೊ ಒಂದ್ ಕಡೆಯಿಂದ ನೋಡ್ತಾ ಇದ್ರೆ ಎಷ್ಟಾಗುತ್ತೋ ಏನೋ ಅನ್ನೋ ಟೆನ್ಷನ್ ಇತ್ತು. ಸೊ ಪರವಾಗಿಲ್ಲ ತಗೋ ಅಂತ ಹೇಳ್ತಿದ್ದಾರೆ ಸಂತು. ಬಟ್ ಆದ್ರೆ ಬ್ರಾಸ್ಲೆಟ್ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿರುತ್ತೆ. ಬಟ್ ಅರ್ಜೆಂಟಲ್ಲಿ ನಾನು ಡಿಸೈನ್ ಆಗಲಿ, ರಿಂಗ್ ಡಿಸೈನ್ ಆಗಲಿ ಅಥವಾ ಬ್ರಾಸ್ಲೆಟ್ ಡಿಸೈನ್ ಆಗಲಿ ನಾನು ಏನೂ ಸಹ ನೋಡ್ಕೊಂಡಿರಲಿಲ್ಲ. ಜಸ್ಟ್ ಅಲ್ಲಿ ಜ್ಯುವೆಲರಿಲಿ ಏನಿತ್ತೋ ಶಾಪಲ್ಲಿ, ಸೊ ನಾನು ಅದನ್ನ ನೋಡ್ಬಿಟ್ಟು ಅಷ್ಟರಲ್ಲೇ ಸೆಲೆಕ್ಟ್ ಮಾಡಿ ಇವತ್ತೇ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗ್ಬಿಟ್ಟು ನಾನು ಅವ್ರ ಹತ್ರ ಏನೋ ಡೌಟ್ ಕೇಳ್ತಾ ಇದ್ದೀನಿ, ಎಷ್ಟಾಗುತ್ತೆ ಏನು ಈ ರಿಂಗು ಅಂತೆಲ್ಲ. ಅವ್ರು ಎಷ್ಟಾದರೂ ಆಗಲಿ ತಗೋ ಅಂತ ಹೇಳ್ತಾ ಇದ್ದಾರೆ. ಸೊ ನನಗಂತೂ ಫೈನಲಿ ಒಂಥರ ಖುಷಿ ಆಯಿತು. ಆಮೇಲೆ ಮನ್ಸಲ್ಲಿ ಅನ್ಕೊಳ್ತಿದ್ದೆ, ಸೊ ಎಷ್ಟಾದರೂ ಪರವಾಗಿಲ್ಲ, ಯಾಕಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ಎಂದೂ ಸಹ ನಮ್ಮನ್ನು ಕೈ ಬಿಡಲ್ಲ. ತುಂಬ ಯೂಸ್ ಆಗುತ್ತೆ ಗೋಲ್ಡ್ ನಮಗೆ. ಸೊ ಹಂಗಾಗ್ಬಿಟ್ಟು ಪರವಾಗಿಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ಸೊ ನಾನು ಆ ಜ್ಯುವೆಲರಿಲಿ ನೀವು ನೋಡ್ಬೋದು, ಜ್ಯುವೆಲರಿ ಶಾಪ್ಗೆ ಹೋದಾಗಿಂದ ಹೊರಗಡೆ ಬರೋವರೆಗೂ ಫುಲ್ ಶಾಕಲ್ಲೇ ಇದ್ದೆ. ಬಟ್ ಲಾಸ್ಟಲ್ಲಿ ಫೈನಲಿ ಖುಷಿ ಆಯಿತು. ನನಗೆ ತುಂಬ ತುಂಬ ಖುಷಿ ಡಿಸ್ಕೌಂಟ್ ಆಯಿತು. ಕೊಡ್ತಾರೆ ಪಾಪ. 1 ರೂಪಾಯಿ ಲಲಿತನ ಅಕಸ್ಮಾತ್ ಅವ್ರು ಏನಾದರೂ ಆಫರ್ ಬಿಟ್ಟರೆ ವರ್ಷಕ್ಕೆ ಒಂದೇ ಸಲ, ಆ್ಯಕ್ಚುಲಿ ವರ್ಷಕ್ಕೆ ಒಂದೇ ಸಲ ಅಕ್ಷಯ ತೃತೀಯ ಮತ್ತು ಇನ್ಯಾವುದ್ರಲ್ಲಿ ಜಾಸ್ತಿ ಅಂದರೆ ನ್ಯೂ ಇಯರ್ಗೆ. ಆ ಟೈಮಲ್ಲಿ ಗೋಲ್ಡ್ ರೇಟು ಏರಿರುತ್ತೆ. ಗೋಲ್ಡ್ ರೇಟ್ ಏನು ಆ ಥರ ಏನು ಗೋಲ್ಡ್ ರೇಟ್ ಅವತ್ತು ಏನಿರುತ್ತೆ ಅದು ಮಾರ್ಕೆಟ್ ಬೆಲೆ ಇರುತ್ತೆ. ಹಾಂ, ಬಟ್ ಅದು ಆಫರ್ ಬಿಟ್ಟರೆ ಸುಮ್ಮನೆ ಬಿಡ್ತಾರೆ ನಾವು ಬಿಡೋದು. ಫೈನಲಿ ಬ್ರಾಸ್ಲೆಟ್ ನನ್ನ ಕೈಗೆ ಬಂತು. ಸೊ ಅಂಕಲ್ ರೇಗಿಸ್ತಾ ಇದ್ರು, ನೋಡು ಬರ್ತಡೇ ದಿನ ಸರ್ಪ್ರೈಸ್ ಗಿಫ್ಟ್ ಸಿಕ್ತು ಅಂತ. ಅಂಕಲ್ ತುಂಬ ಚೆನ್ನಾಗಿ ಕೋಆಪ್ರೇಟಿವ್ ಮಾಡಿದ್ರು, ಎಲ್ಲ ತೋರಿಸ್ತಿದ್ರಲ್ಲೇ ಆಗಲಿ ಎಲ್ಲ. ಪರ್ಸ್ನಲಿ ತುಂಬ ಚೆನ್ನಾಗಿ ತೋರಿಸಿದ್ರು. ರಿಂಗ್ಸ್ ಕಲೆಕ್ಷನ್ಸೇ ಆಗಲಿ, ಹಾಗೆ ಬ್ರಾಸ್ಲೆಟ್ದೇ ಆಗಲಿ, ಪ್ರತಿಯೊಂದಕ್ಕೂ ಮುಂದೆ ನಿಂತ್ಕೊಂಡು ಚೆನ್ನಾಗೆಲ್ಲ ತೋರಿಸಿದ್ರು. ಆ್ಯಂಡ್ ಫೈನಲಿ ನೋಡಿ ಇದೇ ಬ್ರಾಸ್ಲೆಟ್ ನಾನು ತೊಗೊಂಡಿರೋದು. ಇವಾಗ ರಿಂಗು ಸಹ ತೋರಿಸ್ತಾರೆ ನೋಡಿ, ಇವೆರಡು ತೊಗೊಂಡೆ. ತುಂಬ ಖುಷಿ ಆಯಿತು ಅಂತ ಈ ವ್ಲಾಗಲ್ಲಿ ಎಷ್ಟು ಸಲ ಹೇಳಿದ್ದೀನೋ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಗಂಡ. ಫೈನಲಿ ನೋಡಿ 2 lakhs ಡಮಾರ್ ಮಾಡೋರು. ಯಾಕೆ 2 ಲಕ್ಷ ರೂಪಾಯಿ ಹೋಯ್ತಲ್ಲಪ್ಪ ಅಂತ. ಸೊ ಅಂತೂ ನೀನು ಕ್ವಾರಿ ಕಾಣಕ್ಕೆ ಬಿಡಕೋಣ. ಆಮೇಲೆ ನೋಡು ಟೈಟ್ ಆಗ್ತೈತೆ ಅಲ್ಲಿ. ಎಲ್ಲೂ ಆ 1 ನಿಮಿಷನಾರ ಸುಮ್ಮನಿದ್ರೆ ತಾನೇ ಅದು ಟೈಟ್ ಎಲ್ಲ ಆಗುತ್ತೆ. ನೋಡು ನೋಡು ನೋಡು, ಏನು ನೋಡ್ತಾ 3 ಲಕ್ಷದ ಮಾಡಿಸ್ಬೇಕಾಯ್ತು ನನಗೆ. ಆಮೇಲೆ ನಂಗೆ ಎಲ್ಲರೂ ಹಾಕೋಣ. ಆದರೆ ಇನ್ನೊಂಚೂರು ಲೂಸ್ ಇರ್ಬೇಕಾಯ್ತು. ಯಾರು ಇನ್ನೂ ಲೂಸ್ ಆಗಿ ಇಲ್ಲಿಗೂ ಹಂಗೆ ಹಾಕೊಂತಾರೆ ಎಲ್ಲ. ಇನ್ನೊಂಚೂರು ಇಲ್ಲಿಗಿರ್ಬೇಕಾಯ್ತಲ್ಲ. ಆಯಿತು, ನೆಕ್ಸ್ಟ್ ಬರಲಿ. ಕರೆಕ್ಟಾಗಿ ನೋಡ್ಕೊಂಡು ಈಗ ಉಲ್ಟಾ ಪಲ್ಟಾ ಕೂಡ. ಅಯ್ಯೋ ಬೇಗ ಇಕ್ಕೋ, ತಿರ್ಗಿ ಮುಗ್ಸಿ ತೆಗ್ದು ಮಚ್ಚಿ ನೋಡ್ತಾನೆ. ಹಾಂ ಕರೆಕ್ಟಾಗಿ ಇಡು. ಕರೆಕ್ಟಾಗಿ ಇಟ್ಟಾಯ್ತು ಕಣ. ಸ್ವಲ್ಪ ಹಾಂ ಈಗ ನೋಡು. ಆ ಬಾಣ್ಲಿ ತಲೆಗೆ ಹೇಳ್ಬಿಟ್ಟು ವಾಪಸ್. ಥ್ಯಾಂಕ್ಸ್ ಗಂಡ.
ಸರಿ ಗೋಲ್ಡ್ ಎಲ್ಲ ತಗೊಂಡು ಬಂದ್ವಿ. ಅದಾದ್ಮೇಲೆ ಡಿ ಗ್ರೂಪ್ ಹತ್ರ ಒಂದು ಎಕ್ಸಿಬಿಷನ್ ಹಾಕಿದ್ರು. ಸೊ ಅಲ್ಲಿ ಹೋಗೋಣ, ಅಲ್ಲಿ ರಿಷನ್‌ಗೂ ಆಟ ಆಡಿಸ್ದಂಗ್ ಆಗುತ್ತೆ. ಅವಳಿಗೂ 3 ಡೇಸಿಂದ ಹಾಲಿಡೇ ಇತ್ತು. ಸೊ ಹಂಗಾಗಿ ಮನೇಲೇ ಇದ್ಲು. ಸೊ ಅವಳಿಗೂ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಹೋದ್ವಿ. ಅವಳಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ಸಾಂಗ್ ಎಲ್ಲ ಹಾಕಿದ್ರು. ಬಟ್ ನಾನು ಸಾಂಗ್ ಏನಕ್ಕೆ ಹಾಕ್ತಾ ಇಲ್ಲ ಅಂದ್ರೆ ನನಗೆ ಕಾಪಿರೈಟ್ಸ್ ಬರುತ್ತೆ. ಸೊ ಹಂಗಾಗ್ಬಿಟ್ಟು ನಾನು ಸಾಂಗ್ ಏನು ಹಾಕಿಲ್ಲ. ಅಲ್ಲೋಗಿ ಮತ್ತೆ ಅಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಾವು, ನಮ್ಮ ಮೈದ್ನ ಮತ್ತೆ ಅವ್ರ ಫ್ರೆಂಡು ಮತ್ತೆ ಅವ್ರ ಪಾಪು ಹಾಗೆ ಸಂತು ಎಲ್ಲರೂ ಹೋಗಿದ್ವಿ. ಹೋಗ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಅವಳು ಯಾವ ಗೇಮ್ ಕಂಡ್ರುನು ಆಡ್ತೀನಿ ಆಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ಲು. ಬಟ್ ಒಂದೊಂದು ಗೇಮ್‌ನ ತುಂಬಾ ಭಯ ಪಡ್ತಾ ಇದ್ಲು. ಇವಾಗ ಇಲ್ಲೊಂದು ಟ್ರೈನ್ ಗೇಮ್ ಇದೆ. ಸೊ ಅದನ್ನ ಆಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಡ್ಯಾಡಿನೂ ಸಹ ಕರ್ಕೊಂಡು ಆಡ್ತಾ ಇದ್ದಾಳೆ. ಅವ್ರ ಡ್ಯಾಡಿ ನಾನು ಹೋಗಲ್ಲ ಅನ್ನಕ್ಕೆ ಅವಳು ಬಾ ಅನ್ನಕ್ಕೆ. ನೋಡಿ ಇವ್ರಿಬ್ರು ಯಾವ ಥರ ಟ್ರೈನಲ್ಲಿ ಹೋಗ್ತವ್ರೆ ಮತ್ತೆ ಅವ್ರ ಫ್ರೆಂಡ್ಸು ಎಲ್ಲ. ತುಂಬ ಚೆನ್ನಾಗಿತ್ತು. ಸಂತೂನು ಕೂಡ ಚಿಕ್ಕ ಮಕ್ಳು ಥರ ಎಂಜಾಯ್ ಮಾಡ್ತಾ ಇದ್ರು. ನಮ್ಮ ನಿರೀಶನ್ ಜೊತೆ ತುಂಬ ಎಂಜಾಯ್ ಮಾಡ್ತಾರೆ ನಮ್ಮ ಸಂತು. ಸೊ ನಾನು ಅಷ್ಟೇ ಅವಳ ಜೊತೆ ಇದ್ದರೆ ಚಿಕ್ಕ ಮಗು ಥರನೇ ಎಂಜಾಯ್ ಮಾಡ್ತೀನಿ. ಮಕ್ಳ ಹತ್ರ ಮಕ್ಕಳಾಗಿರೋದೇ ಚೆಂದ ಅಲ್ವಾ. ಸೊ ಎಲ್ಲಿ ಹೆಂಗೆಂಗೆ ಇರಬೇಕು ಆ ಥರ ಇರಬೇಕು. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು, ಹಾಯ್ ಮಾಡ್ತಾಯಿದ್ರು. ಸೊ ಈ ಥರ ಇತ್ತು ನನ್ನ ಬರ್ತಡೇ ಫೈನಲಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ.